ಸೋಮಣ್ಣ ಸಾಹೇಬರಾಗಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಆಗಲಿ, ರಾಜ್ಯದ ಏನು ಇವತ್ತು ಮನಸ್ತಾಪವನ್ನು ಮಾಡಿಕೊಂಡಿರ್ತಕ್ಕಂಥ ನಾಯಕರು ಒಗ್ಗಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದು ಒಂದು ಚರ್ಚೆ ಆಗಿದೆ. ಬಹುತೇಕ ಅದು ಫಲಪ್ರದ ಆಗ್ತದೆ. ಬಹುತೇಕ 2024ರಲ್ಲಿ ಬಹುತೇಕ ವಿಜಯೇಂದ್ರ ಅವರ ಜೊತೆಯಲ್ಲಿ ಸೋಮಣ್ಣ ಸಾಹೇಬರಾಗಿರ್ಬೋದು, ಇನ್ನು ರಾಜ್ಯದಲ್ಲಿ ಉಳಿದಿರ್ತಕ್ಕಂಥ ಹಲವಾರು ಜನ ಒಗ್ಗೂಡಿಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಬಹುತೇಕ ಎಲ್ಲನೂ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನು ಬಹುತೇಕ ಹೊಸ ವರ್ಷದ ಶುಭಾಶಯಗಳನ್ನು ನಾಡಿನ ಜನರಿಗೆ ತಿಳಿಸುತ್ತಾ ಒಂದು ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ರಾಜ್ಯದಲ್ಲಿ ಅಂತಕ್ಕಂಥದ್ದು, ಮತ್ತು ಸೋಮಣ್ಣ ಅವರಿಗೆ ಎಲ್ಲವನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿ ಸೋಮಣ್ಣವರಿಗೆ ಆ ಚಾಮುಂಡಿ ತಾಯಿ ಕೊಡಲಿ ಅಂತಕ್ಕಂಥದ್ದನ್ನು ವಿನಂತಿಯನ್ನು ಮಾಡಿದ್ದೇವೆ. ಸೋಮಣ್ಣವರು ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ, ಅವ್ರದ್ದೇ ಆದ ಕೊಡುಗೆ ಈ ರಾಜ್ಯಕ್ಕೆ ಸಾಕಷ್ಟಿದೆ. ಸಹಜವಾಗಿ ಏನಾದರೂ ಬಂದಿರ್ಬೋದು, ಎಲ್ಲವುಗಳನ್ನು ಸರಿಪಡಿಸಿಕೊಂಡು ಹೋಗ್ತಕ್ಕಂಥ ದೊಡ್ಡ ಗುಣ ರಾಜ್ಯದ ನಾಯಕರಲ್ಲಿ ಕೂಡ ಇದೆ. ಅದನ್ನು ರಾಜ್ಯದ ಜವಾಬ್ದಾರಿ ಹೊತ್ತಂಥ ನಾಯಕರು ಕೂಡ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವರು ಕೂಡ ಎಲ್ಲವನ್ನು ಸರಿಪಡಿಸಿಕೊಂಡು ಹೋಗುವ ಮುಖೇನ ಮುಂದಿನ ಯುವ ಪೀಳಿಗೆಗೆ ರಾಜ್ಯದಲ್ಲಿ ಒಂದು ಶಕ್ತಿ ಆಗಬೇಕು ಮತ್ತು ಪಕ್ಷಕ್ಕೆ ಶಕ್ತಿ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಸಾಕಷ್ಟು ಜನ ಮಾಡಿದ್ದಾರೆ. ಇವತ್ತು ಕೂಡ ನಾವು ಸುಮಾರು ಸಾಕಷ್ಟು ಗಂಟೆಗಳ ಕಾಲ ಅವ್ರ ಹತ್ರ ಮಾತಾಡಿ ಅಂತಿಮವಾಗಿ ಬಹುತೇಕ ನನಗನ್ನಿಸ್ತದೆ 6-7 ತಿಂಗಳ ನಂತರ ಒಂದು ಒಳ್ಳೆ ಮಾತು ಇವತ್ತು ಅವ್ರ ಕಡೆಯಿಂದ ಅವರೇ ಒಂದು ಕಡೆ ಹೇಳಿದ್ದಾರೆ. ಏನೋ ನಮ್ಮ ಕಡೆಯಿಂದ ರಾಜಕೀಯ ಕೆಲವು ನಡೆಗಳು ತಪ್ಪಾಗಿರ್ಬೋದು, ಅಂಥ ನಡೆಗಳನ್ನು ರಾಜ್ಯದ ಜನ ನಮ್ಮನ್ನು ಕ್ಷಮಿಸಬೇಕು, ಮತ್ತು ಬೇರೆ ಬೇರೆ ರಾಜಕೀಯ ತೀರ್ಮಾನಗಳು ಕೆಲವು ತಪ್ಪಾಗಿರ್ಬೋದು, ಎಲ್ಲವುಗಳನ್ನು ಮರೆತು ಹೊಸ ವರ್ಷಕ್ಕೆ ಹೊಸ ವಿಷಯದೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮುನ್ನಡೆಯೋಣ ಅಂತಕ್ಕಂಥದ್ದೊಂದು ಒಳ್ಳೆ ಮಾತನ್ನು ಸ್ವತಃ ಅಣ್ಣವ್ರು ಹೇಳಿದ್ದಾರೆ. ನಮಗೂ ಕೂಡ ವಿಶ್ವಾಸ ಇದೆ, ಎಲ್ಲವೂ ಸರಿಯಾಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೂ ಕೂಡ ಇದೆ. ಅಲ್ಲ, ಅಣ್ಣವ್ರು ಒಂದು ಮಾತನ್ನು ಹೇಳಿದ್ದಾರೆ, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಅಣ್ಣವರ ಯಾವುದೇ ನಿಲುವು ಇಲ್ಲ. ಏನು ರಾಷ್ಟ್ರದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧರಾಗಿ ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟೋಣ, ಎಲ್ಲವನ್ನ ಹಳೆ ಘಟನೆಗಳನ್ನು ಮರೆತು ಹೊಸ ವಿಶ್ವಾಸದೊಂದಿಗೆ ಮುನ್ನೋಗೋಣ ಅನ್ನತಕ್ಕಂಥ ಮಾತನ್ನು ಬಹುತೇಕ ಅವರೇ ಸ್ಪಷ್ಟೀಕರಣ ಮಾಡಿದ್ದಾರೆ. ಬಹುತೇಕ ನನಗನ್ನಿಸ್ತದೆ ಎಲ್ಲನೂ ಕೂಡ ಒಳ್ಳೆಯದಾಗ್ತದೆ. ಮತ್ತು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ 5-6 ತಿಂಗಳುಗಳಿಂದ ಏನೆಲ್ಲ ರಾಜ್ಯದಲ್ಲಿ ಏನೆಲ್ಲ ಚರ್ಚೆಗಳು ಮಾತುಗಳು ಆದರೂ ಕೂಡ ವಿಶೇಷವಾಗಿ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಯುವ ನೇತಾರ ವಿಜಯೇಂದ್ರ ಅವರು ಕೂಡ ಯಾರು ಹಿರಿಯರ ಬಗ್ಗೆ ಏನೇ ಅಪಸ್ವರ ಮಾಡಿದರೂ ಕೂಡ ಏನೊಂದು ಮಾತನಾಡದೇನೆ ಅವರ ಜಾಣ್ಮೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಇವತ್ತು ಎಲ್ಲರನ್ನೂ ಕೂಡ ತಂದೆ ಸ್ಥಾನದಲ್ಲಿ ನೋಡಿ ಮತ್ತು ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ನೋಡಿ, ಯಾರು ಏನೇ ಬೇಜಾರಾದರೂ ಕೂಡ ಅವರನ್ನು ಕಂಡು ಮಾತನಾಡಿ ನಾನು ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತು, ಏನು ಒಳ್ಳೆ ಮಾತನ್ನು ಡೇ ಒನ್ನಿಂದ ಏನು ಆಡ್ತಾ ಬಂದಿದ್ದಾರೆ. ಬಹುತೇಕ ಅವರ ಮನಸ್ಥಿತಿ ಮತ್ತು ಪ್ರೀತಿ ವಿಶ್ವಾಸನೂ ಕೂಡ ಎಲ್ಲರ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರ ಮನಸ್ಸನ್ನು ಗೆಲ್ತಕ್ಕಂಥ ಗುಣ ಕೂಡ ಅವರಲ್ಲಿ ಬರ್ತಾ ಇದೆ. ಅವರು ಒಳ್ಳೆ ಮನಸ್ಸು, ಒಳ್ಳೆ ನಿರ್ಧಾರ ಮತ್ತು ಪ್ರೀತಿ ವಿಶ್ವಾಸದಿಂದ ನಡೀತಕ್ಕಂಥ ಹೆಜ್ಜೆನೂ ಕೂಡ ಇವರ ಮನಸ್ಸನ್ನು